ಆಯ್ತು, ಇದೀಗ ಮುಜ್ತಬಾ ಕಥೆಗೂ ಕಲಾಸ್. ಅಮೆರಿಕ ದಾಳಿಗೆ ಜೀವ ಬಿಟ್ಟ ಖಮೇನಿ ಪುತ್ರ ಮುಜ್ತಬಾ. ಖಮೇನಿ ಆಯ್ತು, ಇದೀಗ ಮುಜ್ತಬಾ ಕಥೆ ಕೂಡ ಖಲಾಸ್ ಅನ್ನಲಾಗ್ತಿದೆ. ಅಮೆರಿಕ ದಾಳಿಗೆ ಜೀವ ಬಿಟ್ಟ ಖಮೇನಿ ಪುತ್ರ ಮುಜ್ತಬಾ. ನನಗೆ ಬಂದಿರುವ ಮಾಹಿತಿ ಪ್ರಕಾರ ಮುಜ್ತಬಾ ಹತ್ಯೆಯಾಗಿದೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಸ್ಫೋಟಕ ಹೇಳಿಕೆಯನ್ನು ನೀಡಿದ್ದಾರೆ. ಅಲಿ ಖಮೇನಿ ಹಿರಿಯ ಪುತ್ರ ಮುಜ್ತಬಾ ಬದುಕಿದಂತೆ ಇಲ್ಲ. ಮುಜ್ತಬಾ ಮೃತಪಟ್ಟಿರಬಹುದೆಂದಂತಹ ಅಮೆರಿಕ ಅಧ್ಯಕ್ಷ ಖಮೇನಿ ದಾಳಿ ನಡೆಸಿದ್ದೆ ದಿನವೇ ಗಂಭೀರ ಗಾಯವಾಗಿದೆ, ಆ ದಿನವೇ ಗಂಭೀರ ಗಾಯವಾಗಿದೆ ಅಂತ ಹೇಳುತ್ತಿದ್ದಾರೆ. ಅಮೆರಿಕ ಏರ್ ಸ್ಟ್ರೈಕ್ನಲ್ಲಿ ಗಾಯಗೊಂಡಿದ್ದ ಮುಜ್ತಬಾ ಗಂಭೀರವಾಗಿ ಗಾಯಗೊಂಡು ಐಸಿಯುನಲ್ಲಿದ್ದ ಖಮೇನಿ ಪುತ್ರ. ಇದುವರೆಗೆ ಮುಜ್ತಬಾ ಸಾರ್ವಜನಿಕವಾಗಿ ಕಾಣಿಸಿಕೊಂಡಿಲ್ಲ. ಮುಜ್ತಬಾ ಈವರೆಗೆ ವಿಡಿಯೋ ಹೇಳಿಕೆ ಬಿಡುಗಡೆ ಮಾಡಿಲ್ಲ. ಇರಾನ್ ಜನತೆಯೇ ಮುಜ್ತಬಾ ಎಲ್ಲಿ ಅಂತ ಪ್ರಶ್ನೆ ಮಾಡ್ತಿದ್ದಾರೆ. ನನಗೆ ಬಂದಿರೋ ಮಾಹಿತಿ ಪ್ರಕಾರ ಮುಜ್ತಬಾ ಹತ್ಯೆಯಾಗಿದೆ. ಮುಜ್ತಬಾ ಬದುಕುಳಿದಿದ್ದರೆ ಒಂದೇ ಆಯ್ಕೆ ಮುಂದಿದೆ. ಅದೇನು ಅಂದ್ರೆ ಅದು ಇರಾನ್ನ ಶರಣಾಗತಿ ಅಂತ ಈಗ ಟ್ರಂಪ್ ಗುಡುಗಿರುವಂಥದ್ದು. ಖಮೇನಿ ಅಷ್ಟೇ ಅಲ್ಲ, ಇದೀಗ ಮುಜ್ತಬಾ ಕಥೆಯೂ ಖಲಾಸ್ ಆಗಿದೆ ಅಂತ ಹೇಳ್ಕೊಳ್ತಿದ್ದಾರೆ ಟ್ರಂಪ್. ನನಗೆ ಬಂದಿರೋ ಮಾಹಿತಿ ಪ್ರಕಾರ ಮುಜ್ತಬಾ ಹತ್ಯೆಯಾಗಿದೆ. ಅಮೆರಿಕ ದಾಳಿಗೆ ಖಮೇನಿ ಪುತ್ರ ಮುಜ್ತಬಾ ಹತ್ಯೆಯಾಗಿದೆ ಅಂತ ಹೇಳಿಕೊಳ್ತಿದ್ದಾರೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಸ್ಫೋಟಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅಲಿ ಖಮೇನಿ ಹಿರಿಯ ಪುತ್ರ ಮುಜ್ತಬಾ ಬದುಕದಂತೆ ಕಾಣಿಸಲ್ಲ. ಮುಜ್ತಬಾ ಮೃತಪಟ್ಟಿರಬಹುದು ಅಂತ ಅಮೆರಿಕ ಅಧ್ಯಕ್ಷ ಅಭಿಪ್ರಾಯಪಟ್ಟಿದ್ದಾರೆ. ಖಮೇನಿ ಮೇಲೆ ದಾಳಿ ನಡೆಸಿದ್ದ ದಿನವೇ ಮುಜ್ತಬಾಗೂ ಗಂಭೀರ ಗಾಯವಾಗಿತ್ತು. ಅಮೆರಿಕ ಏರ್ ಸ್ಟ್ರೈಕ್ನಲ್ಲಿ ಗಾಯಗೊಂಡಿದ್ದಂತಹ ಮುಜ್ತಬಾ ತೀವ್ರವಾಗಿ ಗಾಯಗೊಂಡು ಐಸಿಯುನಲ್ಲಿ ಇದ್ದ ಖಮೇನಿ ಪುತ್ರ ಅನ್ನುವಂಥದ್ದು. ಇದುವರೆಗೆ ಮುಜ್ತಬಾ ಸಾರ್ವಜನಿಕವಾಗಿ ಕಾಣಿಸಿಕೊಂಡಿಲ್ಲ ಅನ್ನೋದು ಕಾರಣ. ಜೊತೆಗೆ ಯಾವುದೇ ವಿಡಿಯೋ ಹೇಳಿಕೆ ಸಹ ಮುಜ್ತಬಾಯಿಂದ ಇದುವರೆಗೆ ಬಿಡುಗಡೆ ಆಗಿಲ್ಲ. ಇರಾನ್ ಜನತೆಗೆ ಮುಜ್ತಬಾ ಎಲ್ಲಿ ಅಂತ ಪ್ರಶ್ನೆ ಮಾಡ್ತಿದ್ದಾರೆ. ಇರಾನ್ ಜನತೆ ಎಲ್ಲಿ ಅಂತ ಕೇಳುತ್ತಿರಬೇಕಾದ್ರೆ ನಮಗ್ ಬಂದಿರೋ ಮಾಹಿತಿ ಪ್ರಕಾರ ಮುಜ್ತಬಾ ಹತ್ಯೆಯಾಗೋಗಿದೆ. ಮುಜ್ತಬಾ ಒಂದ್ ವೇಳೆ ಬದುಕುಳಿದಿದ್ರೆ ಅವರಿಗೆ ಒಂದೇ ಆಯ್ಕೆ ಇದೆ. ಅದೇನು ಅಂದ್ರೆ ಅದು ಶರಣಾಗತಿ ಅಂತ ಈಗ ಟ್ರಂಪ್ ಗುಡುಗಿರುವಂಥದ್ದು. ಇಷ್ಟು ದಿನಗಳ ಕಾಲ ಯಾಕೆ ಮುಜ್ತಬಾ ಎಲ್ಲೂ ಸಾರ್ವಜನಿಕವಾಗಿ ಕಾಣಿಸಿಕೊಂಡಿಲ್ಲ? ಕನಿಷ್ಠ ಪಕ್ಷ ಇಲ್ಲಿ ಇದ್ದೇನೆ ಅನ್ನುವಂಥ ಮಾಹಿತಿ ಕೂಡ ಮುಜ್ತಬಾಯಿಂದ ಅಲ್ಲಿರುವ ಇರಾನ್ ಜನತೆಗೆ ಸಿಕ್ಕಿಲ್ಲ. ಮತ್ತು ಅಜ್ಞಾತ ಸ್ಥಳದಿಂದ ಕೆಲವು ಹೇಳಿಕೆಗಳನ್ನ ಕೊಡ್ತಿದ್ದಾರೆ ಮುಜ್ತಬಾ ಅಂದ್ರೂ ಕೂಡ ಯಾವ ಒಂದು ವಿಡಿಯೋ ಹೇಳಿಕೆಯೂ ಕೂಡ ಇಲ್ಲಿವರೆಗೂ ಬಿಡುಗಡೆಯಾಗಿಲ್ಲ. ಜೊತೆಗೆ ಇರಾನ್ ಪ್ರಜೆಗಳೇ ಪ್ರಶ್ನೆ ಮಾಡ್ತಿದ್ದಾರೆ ಮುಜ್ತಬಾ ಎಲ್ಲಿ ಅಂತ. ಹಾಗಾಗಿ ಟ್ರಂಪ್ ಹೇಳಿರುವಂಥದ್ದೇನು ಅಂದ್ರೆ, ನನಗೆ ಬಂದಿರೋ ಮಾಹಿತಿ ಪ್ರಕಾರ ಮುಜ್ತಬಾ ಕೂಡ ಖಲಾಸ್ ಆಗೋಗಿದ್ದಾನೆ. ತಂದೆಯ ಮೇಲೆ ಏನು ದಾಳಿ ಆಯಿತು ಆ ದಿನವೇ ಮುಜ್ತಬಾ ಮೇಲೂ ಕೂಡ ಗಂಭೀರವಾದಂತಹ ಗಾಯಗಳಾಗಿತ್ತು. ಗಂಭೀರ ಗಾಯಗೊಂಡಂತಹ ಮುಜ್ತಬಾ ಐಸಿಯುನಲ್ಲಿ ಇದ್ದ. ಸೊ ಈವರೆಗೂ ಕೂಡ ಇರಾನ್ ಜನತೆಗೆ ಕಾಣಿಸಿಕೊಂಡಿಲ್ಲ. ಯಾವ ಅಜ್ಞಾತ ಸ್ಥಳದಿಂದ ಹೇಳಿಕೆಗಳನ್ನ ಕೊಡ್ತಿದ್ದಾರೆ ಗೊತ್ತಿಲ್ಲ. ಮತ್ತು ಮುಜ್ತಬಾ ಎಲ್ಲಿ ಇದ್ದಾರೆ ಅನ್ನುವಂಥದ್ದು ಇರಾನ್ ಜನತೆಯೇ ಪ್ರಶ್ನೆ ಮಾಡ್ತಿದ್ದಾರೆ. ಇದೆಲ್ಲವನ್ನ ನೋಡಿದ್ರೆ ಇಷ್ಟು ಗಾಯವಾಗಿ, ಗಂಭೀರ ಗಾಯವಾಗಿ ಐಸಿಯುನಲ್ಲಿ ಟ್ರೀಟ್ಮೆಂಟ್ ಪಡಿತಿದ್ದಂತಹ ಮುಜ್ತಬಾ ಅವರ ಯಾವ ವಿಡಿಯೋ ಹೇಳಿಕೆಗಳು ಕೂಡ ಇಲ್ಲಿವರೆಗೂ ಕಾಣಿಸಿಕೊಂಡಿಲ್ಲ ಮತ್ತು ತೀವ್ರವಾಗಿ ಗಾಯಗೊಂಡಿದ್ದಾರೆ. ಒಂದು ಮಾಹಿತಿಯ ಪ್ರಕಾರ ಮುಜ್ತಬಾ 2 ಕಾಲುಗಳನ್ನು ಸಹ ಈ ದಾಳಿಯಲ್ಲಿ ಕಳೆದುಕೊಂಡಿದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಿತ್ತು. ಹಾಗಾಗಿ ಮುಜ್ತಬಾ ಈಗಿಲ್ಲ ಅನ್ನುವಂಥದ್ದೇ ಡೊನಾಲ್ಡ್ ಟ್ರಂಪ್ ಹೇಳ್ತಿರುವಂಥದ್ದು. ಅಮೆರಿಕ ದಾಳಿಗೆ ಮುಜ್ತಬಾ ಕೂಡ ಜೀವ ಬಿಟ್ಟಿದ್ದಾನೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಸ್ಫೋಟಕ ಹೇಳಿಕೆಯನ್ನ ಕೊಡ್ತಿರುವಂಥದ್ದಿದು. ಅಲಿ ಖಮೇನಿ ಪುತ್ರ ಮುಜ್ತಬಾ ಬದುಕದಂತೆ ಕಾಣಲ್ಲ, ಮುಜ್ತಬಾ ಮೃತಪಟ್ಟಿರಬಹುದು ಅಂತ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಸ್ಫೋಟಕ ಹೇಳಿಕೆಯನ್ನ ಕೊಡ್ತಿದ್ದಾರೆ. ಮತ್ತು ಮುಜ್ತಬಾ ಒಂದು ವೇಳೆ ಬದುಕುಳಿದಿದ್ರೆ ಅವರ ಮುಂದೆ ಒಂದೇ ಆಯ್ಕೆ ಇದೆ. ಇನ್ ಕೇಸ್ ಅವರು ಬದುಕುಳಿದಿದ್ರೆ ಅವ್ರ ಮುಂದೆ ಒಂದೇ ಆಯ್ಕೆ ಇದೆ. ಏನು ಅಂದ್ರೆ ಅದು ಇರಾನ್ನ ಶರಣಾಗತಿ. ಮುಜ್ತಬಾ ಶರಣಾಗಬೇಕು. ಇರಾನ್ಗೆ ಒಂದೇ ಒಂದು ದಾರಿ ಉಳಿದಿದೆ, ಅದು ಶರಣಾಗತಿ ಅಂತ ಈಗ ಡೊನಾಲ್ಡ್ ಟ್ರಂಪ್ ಗುಡುಗಿರುವಂಥದ್ದು.